ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಲ್ಪ ಸ್ಮೈಲ್ ಮಾಡಿ ಸರ್. ನಿಂತ್ಕೋಕಂದ. ಯಾಕಷ್ಟು ಅರ್ಜೆಂಟು? ಇಬ್ರು ಗಂಡ ಹೆಂಡ್ತಿನೇ ತಾನೆ. ಒಂದೆರಡು ಫೋಟೋ ಎಕ್ಸ್ಟ್ರಾ ತೆಗೆಸ್ಕೊಂಡ್ರೆ ಏನಾಗತ್ತೆ? ಇಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಈಗಷ್ಟೇ ತೆಗೆಸ್ಕೊಂಡ್ರು ಅತ್ಗೆ. ಅಷ್ಟು ಕ್ಲೋಸ್ ರಿಲೇಶನ್ಶಿಪ್ ದೇವಾಂಶ್ಗೂ ಶ್ರೀಯಾಗೂ ಯಾವಾಗ ಬೆಳೀತು? ಅವ್ರ ಅಮ್ಮನಿಗೋಸ್ಕರನಾದರೂ ಇನ್ನೊಂದ್ಸರಿ ತೆಗೆಸ್ಕೊಳ್ಳಿ ಬಿಡಮ್ಮ. ನಿಂತ್ಕೋಕಂದ. ನಿಮ್ಮ ಅಮ್ಮನ್ ತೃಪ್ತಿಗೋಸ್ಕರ ಎಷ್ಟು ಫೋಟೋ ಬೇಕೋ ಅಷ್ಟು ತೆಗೆಸ್ಕೋ. ಈ ಮನೆ ಪೂರ್ತಿ ನಿನ್ ಫೋಟೋ ಇಂದಾನೆ ತುಂಬೋಗ್ಬೇಕು. ಇಷ್ಟೋ ತನಕ ಚೆನ್ನಾಗಿ ತಪ್ಪಿಸ್ಕೊಂಡ್ವಿ, ಆದ್ರೆ ಈಗ ಸಿಕ್ಕಾಕೊಂಡ್ಬಿಡ್ತೀವೇನೋ ಅಕ್ಕ. ಏನಮ್ಮ ನೋಡ್ತಾ ಇದ್ಯಾ? ಅವನ್ ಪಕ್ಕ ನಿಂತ್ಕೋ. ಇವಾಗ ಬೇಡ ಬಿಡಮ್ಮ, ಒಂಟಿ ಸೀನ್ ಬೇರೆ, ಶಕುನ ಸರಿ ಇಲ್ಲ. ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಶಕುನನಾ? ಏನಾಯ್ತಮ್ಮ? ಅಂದ್ರೆ ಅದು ಅದು ಎಲ್ಲ ಫೋಟೋ ಇಲ್ಲೇ ತೆಗೆದ್ರೆ ಏನ್ ಚೆನ್ನಾಗಿರತ್ತೆ. ಸ್ವಲ್ಪ ಹೊರಗಡೆನೂ ಹೋಗಿ ತೆಗೆಸ್ಕೊಳ್ಳಿ ಬಿಡು. ಹಾಗೆ ಮಾಡ್ಲಿ ಬಿಡಿ. ದೇವಾಂಶ್ ಹೋಗು, ನೀನು ಹೋಗಪ್ಪ. ನೀವು ಕೂಡ ಹೋಗ್ರಮ್ಮ. ಅಕ್ಕ ಬಾ ಅಕ್ಕ. ಸ್ವಲ್ಪ ಹತ್ರ ಬನ್ನಿ ಸರ್. ಸ್ಮೈಲ್ ಪ್ಲೀಸ್ ಸರ್. ಮದುವೆ ಆಗಿದ್ದು ಆ ಹುಡುಗಿಗಾದ್ರೆ ಈ ಹುಡುಗಿ ಯಾಕೆ ಫೋಟೋ ತೆಗೆಸ್ಕೊತಾ ಇದ್ದಾಳೆ? ಶ್ರೇಯಾ, ನೀವು ಫೋಟೋಸ್ ತೆಕ್ಕೊಳ್ತಾ ಇರಿ, ನಾನು ಆಚೆ ಹೋಗಿ. ಸರಿ. ಬಾಸ್ ಸಾಕು. ಶಿವ, ಶಿವ, ಅವರಿಬ್ರು ಫೋಟೋ ಯಾಕೋ ತೆಗಿತಿದ್ದೆ? ಅವರೇ ಅವ್ರ ಹೆಂಡ್ತಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅದು ಹೇಗೆ ಸಾಧ್ಯನೋ? ಈ ಸಮಸ್ಯೆಯಿಂದ ತಪ್ಪಿಸ್ಕೊಂಡೆ.
ಇನ್ನ ಎಷ್ಟು ಸಮಸ್ಯೆ ಬರುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದು ಫೋಟೋ ಮೇಡಮ್. ಫೋಟೋ ತೆಗ್ದಿದ್ ಸಾಕು ಬಿಡಿ. ನನ್ನ ಮುಖ ನೋಡ್ಕೊಂಡು ಆ ಮಾತು ಹೇಳಿ. ಮದುವೆ ಫೋಟೋಸ್ ತೆಗೆದಿದ್ದು ನಾನೇ, ಆದರೆ ಆ ಫೋಟೋಲಿ ಹಸೆಮಣೆ ಮೇಲೆ ನೀವಿರ್ಲಿಲ್ವಲ್ಲ, ಮತ್ತಿಲ್ಲಿ ನಿಮ್ಮನ್ನ ಹೆಂಡತಿ ಅಂತಿದ್ದಾರಲ್ಲ. ಯಾರು ಮದುವೆ ಆಗಿರ್ತಾರೋ ಅವರೇ ಹೆಂಡತಿ ಆಗ್ಬೇಕಲ್ವಾ? ಹಾಗಾದ್ರೆ ನೀವು ಹೇಗಾದ್ರಿ? ಎಲ್ಲೋ ಮಿಸ್ ಹೊಡಿತಾ ಇದೆ ಮೇಡಮ್. ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳ್ಬೇಡ. ಹೀಗೆ ಹೇಳ್ತಿದ್ದೀರಾ ಅಂದರೆ ಇದು ಯಾವುದೋ ದೊಡ್ಡ ಸ್ಕ್ಯಾಮೇ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಕ್ಲೋಸಪ್ಪಲ್ಲೇ ಮಾತಾಡಬೇಕಾದಂಥ ವಿಷಯ. ಹೊರಗೆಲ್ಲಾದರೂ ಭೇಟಿ ಮಾಡೋಣ. ಪ್ಲೀಸ್ ನನಗೆ ಹಿಂಸೆ ಮಾಡಬೇಡ. ನಾನು ಹೇಳ್ದಷ್ಟು ದುಡ್ಡು ಕೊಟ್ಟರೆ ನಾನೇನು ಮಾಡಲ್ಲ ಮೇಡಮ್. ದುಡ್ಡ? ನಾನು ಈ ಮನೆಗೆ ಹೊಸ್ದಾಗಿ ಬಂದಿರೋಳು. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದರೆ ಏನು ಮೇಡಮ್? ದೊಡ್ಡ ಮನೆಯವರು, ಅದರಲ್ಲೂ ಫೀಮೇಲು, ಒಡವೆ ವೈಡೂರ್ಯ ಎಲ್ಲ ಇರುತ್ತಲ್ಲ, ಅದು ಕೊಟ್ಟರೂ ಸಾಕು. ನನ್ನ ಕೈಲಿ ಕೊಡೋಕ್ಕಾಗುವಂಥದ್ದು ಏನೂ ಇಲ್ಲ. ಪ್ಲೀಸ್. ಆಗಲ್ಲ ಮೇಡಮ್. ನೆಗೆಟಿವ್ ಥರ ಇರುವಂಥ ಸತ್ಯ ಫೋಟೋ ಕನ್ವರ್ಟ್ ಆಗಿ ಪ್ರಿಂಟ್ ಆಗಬಾರ್ದು ಅಂತಂದರೆ ಏನಾದರೂ ಕೊಡಲೇಬೇಕು. ಫೋನ್ ಮಾಡಿ ಮೀಟಿಂಗ್ ಸ್ಪಾಟ್ ಹೇಳ್ತೀನಿ. ಏನು ಕೊಡ್ತೀರಾ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಬರ್ತೀನಿ ಮೇಡಮ್. ಸ್ಮೈಲ್ ಪ್ಲೀಸ್. ಗಾಬ್ರಿಲು ಚೆನ್ನಾಗಿ ಕಾಣಿಸ್ತೀರಾ. जय जनार्दना कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दना कृष्ण. ನೆಗೆಟಿವ್ ಥರ ಇರುವಂಥ ಸತ್ಯ ಫೋಟೋ ಕನ್ವರ್ಟ್ ಆಗಿ ಪ್ರಿಂಟ್ ಆಗಬಾರ್ದು ಅಂತಂದರೆ ಏನಾದರೂ ಕೊಡಲೇಬೇಕು. सुरुचिरानना कृष्ण शौर्यवारिदे मुरहरा विभो कृष्ण मुक्तिदायका विमलपालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्म मोचना.
ಪುರೋಹಿತ್ರೆ, ತಾಯ್ತ ತರ್ಸೋದನ್ನ ಮರಿಬೇಡಿ. ಸರಿನಮ್ಮ. ಮತ್ತೆ ತಾಯ್ತ ಅಂತೀರಲ್ಲ. ಮಗ ಸೊಸೆ ಇಬ್ರು ಹೂವು ದುಂಬಿ ತರ ಒಂದಾಗಿದ್ರು ಈ ತಾಯ್ತ ಎಲ್ಲ ಯಾಕೆ? ನಿಮಗ್ ಗೊತ್ತಿಲ್ಲ ಅನ್ಸತ್ತೆ. ನಿಮ್ಗೆ ಗೊತ್ತಾಗ್ತಿಲ್ಲ ಅತ್ಗೆ. ಇದಕ್ಕಿಂತ ಅನ್ಯೋನ್ಯವಾಗಿ ಇರಕ್ ಸಾಧ್ಯನಾ? ಇಬ್ರು ಸಂತೋಷವಾಗಿರೋದನ್ನ ನನ್ ಕಣ್ಣಾರೆ ನಾನೇ ನೋಡಿದೀನಿ. ಇಬ್ರು ಅನ್ಯೋನ್ಯವಾಗೇ ಇದಾರೆ ಅದ್ಗೆ. ಆದ್ರೆ ಇನ್ನೂ ಹೊಂದ್ಕೋಬೇಕಲ್ವಾ? ಏನೋ ಅವಳ ಆಸೆ ಪಟ್ಟದಲ್ಲಿ ಬಿಡು ಭುವನ. ತಾಯ್ತಾ ತಾನೇ ತಂದು ಕಟ್ಲಿ ಬಿಡು. ಬೇಡದೆ ಇರೋದೆಲ್ಲ ಯಾಕೆ ಚಿಕ್ಕಮ್ಮ? ಆದ್ರೂ ಕೌಸಲ್ಯ ಅತ್ಗೆ ಮನ್ಸಲ್ಲಿ ಏನೋ ಅನುಮಾನ ಇದೆ. ನಾನ್ ಹೇಳ್ತಿದ್ದೀನಲ್ವಾ, ಆಗ್ಲೇ ಮೇಲ್ ನೋಡ್ದೆ. ಇಬ್ರು ಎಷ್ಟು ಸಂತೋಷವಾಗಿದ್ರು. ಅಷ್ಟಕ್ಕೂ ನೀವ್ಯಾರನ್ನ ನೋಡಿದ್ರಿ ಚಿಕ್ಕಮ್ಮ? ಐ ಮೀನ್ ಶ್ರೇಯಾನ ಮತ್ತೆ ದೇವಾಂಶನ, ಅವರಿಬ್ಬರನ್ನೇ ತಾನೇ? ಇದೆಂತ ಪ್ರಶ್ನೆ ಅಮ್ಮ? ಮಾತಾಡ್ತಿರೋದು ಅವ್ರ ಬಗ್ಗೆ ತಾನೇ. ಅವ್ರನ್ನಲ್ದೆ ಇನ್ಯಾರನ್ನ ನೋಡ್ದೆ ಅಂತ ಹೇಳಿ? ಅವಾಗಿಂದ ಶ್ರೇಯಾ ಕೆಳಗೆ ಇದ್ಲು ಅತ್ಗೆ. ಮೇಲ್ ನೀವ್ ಯಾರು ನೋಡಿದ್ರಿ? ಏನೇ ನೀನ್ ಮೇಲ್ ಹೋಗಿದ್ಯಾ? ನನ್ ಟೆನ್ಷನ್ ಅಲ್ಲೇ ನಾನ್ ಸಾಯ್ತಾ ಇದ್ರೆ ಮೇಲ್ ಹೋಗಿ ರೊಮ್ಯಾನ್ಸ್ ಬೇರೆ ಮಾಡೋದಾ? ನನ್ಗೇನು ಗೊತ್ತಿಲ್ಲ. ಮತ್ತಿನ್ಯಾರು ಹೋಗಿದ್ದು? ಅಂದ್ರೆ ಈ ಅನಿಷ್ಟದೊಳೆ ಹೋಗಿರ್ತಾಳೆ. ಇವ್ರು ಬೇರೆ ವೈದೇಹಿನಿ ಶ್ರೇಯಾ ಅಂತ ಅಂದ್ಕೊಂಡಿದ್ದಾರೆ. ಇಬ್ರು ಹತ್ರದಲ್ಲಿರೋದನ್ನ ನೋಡಿ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಹೀಗೇನ್ ಮಾಡೋದಪ್ಪ ದೇವ್ರೇ? ನಾನ್ ನೋಡಿದೀನಿ ಅಂತ ಹೇಳಿದ್ರೆ ಕೆಳಗೆ ಇದ್ರು ಅಂತ ಹೇಳ್ತಿದ್ದೀರಲ್ಲ. ಹೂವು ದುಂಬಿ ತರ ಎಷ್ಟು ಚೆನ್ನಾಗಿದ್ರು. ಇಂಥ ಕಾಲದಲ್ಲೂ ಇವ್ರ್ಯಾಕ್ ಪ್ರತಿ ಸಲ ವೈದೇಹಿನೇ ನೋಡ್ಕೊಂಡ್ ಮಾತಾಡ್ತಾರೆ? ಏನೋ ಹೇಳಕ್ ಹೋಗಿ ಯಾಕೆ ಸುಮ್ನಾದೆ ಭುವನ? ಏನಿಲ್ಲ ಚಿಕ್ಕಮ್ಮ, ನೀವ್ ಹೇಳಿದ್ ಕರೆಕ್ಟೆ. ಅತ್ಗೆ ತೃಪ್ತಿಗೋಸ್ಕರ ತಾಯ್ತಾ ತರಿಸ್ಬಿಡೋಣ. ಆಗಿನ್ನೂ ಸಂತೋಷವಾಗಿರ್ತಾರೆ ಅನ್ಸತ್ತೆ. ಒಳ್ಳೇದೇ ಅಲ್ವಾ? ನಮ್ ಎಲ್ರಿಗೂ ಏನೋ ಹೇಳಕ್ ಹೊಟ್ಟಿದ್ಯೋರು ಯಾಕೆ ಸಡನ್ ಆಗಿ ಸುಮ್ಮನೆ ಆದ್ರು? ಖಂಡಿತ ಇದ್ರಲ್ಲಿ ಏನೋ ಮ್ಯಾಟರ್ ಇದೆ. ಏನ್ ಹೇಳ್ಬೇಕೋ ಅರ್ಥನೇ ಆಗ್ತಿಲ್ಲಮ್ಮ. ನಿನ್ನಂಥ ಒಳ್ಳೆ ಹುಡುಗಿ ಈ ಮನೆ ಸೊಸೆ ಆದ್ಲು ಅಂತ ಸಂತೋಷ ಪಟ್ಟೆ. ಆದ್ರೆ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡ್ದೆ ಅಂತಿದ್ಯಾ? ನನ್ ತಂಗಿ ನನಗಿಂತ ಒಳ್ಳೆಯವಳಮ್ಮ. ಆದ್ರೆ ಅವಳು ಓದ್ತಿದ್ದಿದ್ರಿಂದ ಕೆಲ್ಸಗಳನ್ನೇನೂ ಕಲೀಲಿಲ್ಲ. ಆದಷ್ಟು ಬೇಗ ಎಲ್ಲ ಕಲ್ತ್ಕೊಂಡ್ಬಿಡ್ತಾಳೆ. ನೀವ್ ಮಾತ್ರ ಈ ನಿಜನ ಯಾರಿಗೂ ಹೇಳೋದಕ್ ಹೋಗ್ಬೇಡಿ. ಸರಿ, ಆ ವಿಷಯ ಬಿಟ್ಬಿಡು. ಈಗ ನನಗ್ ಒಂದ್ ವಿಷಯದ ಬಗ್ಗೆ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನೀನ್ ಈ ಮನೆ ಸೊಸೆ ಅಲ್ಲ ಅಂದ್ಮೇಲೆ, ದೇವಾಂಶ್ ಜೊತೆ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ, ಅಷ್ಟೊಂದ್ ಕ್ಲೋಸ್ ಆಗಿ ಅವನ್ ಜೊತೆ ಇದೀಯಾ ನೀನು? ಕ್ಲೋಸ್ ಆಗೇನಿಲ್ಲ ಅಮ್ಮ. ಶ್ರೇಯಾ ಇದ್ದಾಳೆ ಅನ್ಕೊಂಡ್ ರೂಮಿಗೆ ಹೋದೆ. ಆಗ ಅವರು ಕೂಡ ಅಲ್ಲಿಗೆ ಬಂದ್ರು.
ಗೊತ್ತಾಗದೆ ನನ್ನ ಸೀರೆ ಅವ್ರಿಗೆ ತಾಕಿ ಹಾಗೆ ಇಬ್ರು ಒಟ್ಟಿಗೆ ಇರೋ ಹಾಗಾಯ್ತು. ಸರಿಯಾಗಿ ಅದೇ ಸಮಯಕ್ಕೆ ನೀವು ನೋಡಿ ಅಪಾರ್ಥ ಮಾಡ್ಕೊಂಡ್ರಿ. ಮತ್ತಿದೇ ಮಾತು ಆಗ್ಯಾಕೆ ಹೇಳಲಿಲ್ಲ? ನಿಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತ ಮಾತಾಡ್ತಿದ್ರೆ ಯಾಕೆ ಸುಮ್ಮನೆ ಇದ್ಯಮ್ಮ ನೀನು? ಅಂದ್ರೆ ನೀವ್ ಹಾಗೆ ಮಾತಾಡ್ತಿದ್ದಾಗ ನಮ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತೆ. ಇಲ್ಲಮ್ಮ, ಯಾರು ಎಷ್ಟೇ ಮಾತಾಡಿದ್ರು ಸಂಬಂಧನೇ ಇಲ್ದೇ ಇರೋ ಗಂಡು ಹೆಣ್ಣಿಗೆ ಗಂಡ ಹೆಂಡತಿ ಅಂದ್ರೆ ಯಾರೂ ಸುಮ್ಮನೆ ಇರಲ್ಲ. ಜೊತೆಗೆ ನಿಮ್ಮಿಬ್ಬರನ್ನು ಆ ರೀತಿ ನೋಡಿದವ್ರು ಯಾರಾದ್ರೂ ನಿಮ್ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂದ್ರೆ ನಂಬಲ್ಲ. ನಿಮ್ಮಷ್ಟು ಸಂತೋಷವಾಗಿರೋ ಜೋಡಿನ ಇದುವರೆಗೂ ನೋಡಿಲ್ಲ ಅಂತ ಆಗ್ಲೇ ನಾನು ಹೇಳ್ದೆ ಅಂದ್ಮೇಲೆ ನೀವಿಬ್ರು ಎಷ್ಟು ಕ್ಲೋಸ್ ಆಗಿರ್ಬೇಡ ಹೇಳು. ಹೇಳದ್ನಲ್ಲಮ್ಮ, ಏನೋ ಗೊತ್ತಾಗ್ದೆ. ಅನ್ಕೊಳ್ದೆ ಅಪಘಾತಗಳಾಗತ್ತೆ, ಆದ್ರೆ ಸಂಬಂಧ ಹುಟ್ಟಲ್ಲ ವೈದೇಹಿ. ನಾನೇನು ಅರ್ಥ ಆಗದೆ ಇರೋಷ್ಟು ಅಮಾಯಕಳಲ್ಲ. ಆ ಕ್ಷಣದಲ್ಲಿ ನಿಮ್ಮಿಬ್ರಲ್ಲಿದ್ದ ಪ್ರೀತಿನ ನೋಡ್ದೆ. ಕ್ಲೋಸ್ನೆಸ್ಸು, ಒಬ್ಬರ ಮೇಲೆ ಒಬ್ಬರಿಗಿರೋ ಅಧಿಕಾರ, ಇವೆಲ್ಲ ಇದ್ದಕ್ಕಿದ್ದಾಗೆ ಸಂಬಂಧನೇ ಇಲ್ದೇ ಇರೋ ವ್ಯಕ್ತಿ ಮನ್ಸಲ್ಲಿ ಹುಟ್ಟೋದಿಲ್ಲ. ಯಾವುದೋ ಒಂದು ಬಾಂಧವ್ಯ ಇರಲೇಬೇಕು. ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಧವ್ಯ ಎಂಥದ್ದು? ಅವನ್ ಬಗ್ಗೆ ನನ್ಗೆ ಚಿಕ್ಕಂದಿನಿಂದ ಗೊತ್ತು. ಅವನ್ ತಪ್ಪು ಮಾಡಿದಾನೆಂದ್ರೆ ನಾನ್ ನಂಬಲ್ಲ. ಹಾಗೆ ನಿನ್ ಬಗ್ಗೆನೂ ನನ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ನಿನ್ಮೇಲೆ ಅನುಮಾನ ಪಡ್ತಿಲ್ಲ. ನೀನೇನೋ ಮುಚ್ಚಿಡ್ತಾ ಇದೀಯಾ, ಅದೇನು ಅಂತ ಹೇಳು. ದಯವಿಟ್ಟು ನನ್ನನ್ನೇನು ಕೇಳಬೇಡಿ ಅಮ್ಮ. ಅಮ್ಮನ್ ಸ್ಥಾನದಲ್ಲಿ ಕೇಳ್ತಾ ಇದ್ದೀನಮ್ಮ, ಏನಾದ್ರೂ ಇದ್ರೆ ಹೇಳು. ನಿಮ್ಮ ಮಾತುಗಳು ಸೂಚಿ ತರ ಚುಚ್ತಿದ್ರೆ, ನೋವಿಂದ ಹೀಗಳೋದನ್ನ ಬಿಟ್ರೆ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ನಿಮ್ಮ ಕೈ ಮುಗಿತೀನಮ್ಮ, ನನ್ನನ್ನ ಬಿಟ್ಬಿಡಿ. ಅಯ್ಯೋ, ಯಾಕಮ್ಮ ಅಳ್ತಿದ್ಯಾ? ನಿನ್ ನೋವು ಏನು ಅಂತ ಅರ್ಥ ಮಾಡ್ಕೊಂಡು ನನ್ ಕೈಲಿ ಏನಾದ್ರೂ ಆದ್ರೆ ಮಾಡೋಣ ಅಂತ ಕೇಳ್ತಿದ್ದೀನಿ. ಹೇಳಮ್ಮ. ಏನಿದು? ಏನಿಲ್ಲಮ್ಮ. ಯಾಕಷ್ಟು ಭಯ ಪಡ್ತಿದ್ಯಾ? ಅದೇನು ಅಂತ ತೋರ್ಸು. ಏನಿಲ್ಲಮ್ಮ, ನಿಮ್ಮ ಕೈ ಮುಗಿತೀನಮ್ಮ, ದಯವಿಟ್ಟು ಬಿಡಿ. ತೋರಿಸ್ಲಿಲ್ಲ ಅಂದ್ರೆ ನನ್ನ ಮನೆನೇ ನಿಜ ಅಂತ ಅನ್ಕೋತೀನಿ. ತೋರ್ಸು. ಅಯ್ಯೋ, ತೋರ್ಸು. ಏನಿದು? ನಿನಗ್ ಮದ್ವೆ ಆಗಿದ್ಯಾ? ದೇವಾಂಶ್ ಜೊತೆ ಅಷ್ಟು ಕ್ಲೋಸ್ ಆಗಿ ಹೇಗಿದ್ಯಾ? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ ಅಮ್ಮ, ನನ್ನನ್ನೇನು ಕೇಳಬೇಡಿ. ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಕೇಳಬೇಡಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನ್ ಹೇಗ್ ಸುಮ್ನೆ ಇರ್ಲಿ? ಹಾ, ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿನ್ನ ಹೇಗ್ ಅರ್ಥ ಮಾಡ್ಕೊಳ್ಳಿ? ಒಬ್ಬ ಹೆಣ್ಣಾಗಿ ನಿನ್ನ ಮೇಲೆ ಎಷ್ಟು ಸಹಾನುಭೂತಿ ತೋರಿಸಬಹುದೋ
ಅದಕ್ಕಿಂತ ಹೆಚ್ಚು ಅನುಬಂಧ ಈ ಮನೆ ಜೊತೆ ಇದೆ ನನಗೆ. ಯಾರಾದ್ರೂ ಮೋಸ ಮಾಡೋಕೆ ನೋಡಿದ್ರೆ ನಾನ್ ಸುಮ್ನಿರಲ್ಲ. ನಾನು ಯಾರಿಗೂ ಮೋಸ ಮಾಡ್ತಿಲ್ಲ ಅಮ್ಮ. ನೀನು ನಿಜ ಏನು ಅಂತ ಹೇಳ್ದೆ ಹೋದ್ರೆ ಹಾಗೆ ಅರ್ಥ ಮಾಡ್ಕೋಬೇಕಾಗತ್ತೆ.